ಮಾಜಿ ದೇವದಾಸಿ ಮಹಿಳೆಯರಿಗೆ ವಿಶೇಷ ಕಾನೂನು ಅರಿವು ನೆರವು. ದೇವದಾಸಿ ಆಚರಣೆ ಕಾನೂನು ಬಾಹಿರ. ಶರಣಬಸಪ್ಪ ನಾಯ್ಕ್, ಗಂಗಾವತಿ. ಸಾಮಾಜಿಕ ಸಮಸ್ಯೆಗಳಲ್ಲಿ ಒಂದಾದ ದೇವದಾಸಿ ಪದ್ಧತಿ ಆಚರಣೆ ಕಾನೂನು ಬಾಹಿರವಾಗಿದೆ ಎಂದು ವಕೀಲರ ಸಂಘದ ಅಧ್ಯಕ್ಷ ಶರಣಬಸಪ್ಪ ನಾಯ್ಕ್ ತಿಳಿಸಿದರು. ಅವರು ತಾಲೂಕು ಕಾನೂನು ಸೇವಾ ಸಮಿತಿ ಗಂಗಾವತಿ, ತಾಲೂಕು ವಕೀಲರ ಸಂಘ ಗಂಗಾವತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಪ್ಪಳ, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ, ದೇವದಾಸಿ ಪುನರ್ವಸತಿ ಯೋಜನೆ ಕೊಪ್ಪಳ ಹಾಗೂ ತಾಲೂಕು ಪಂಚಾಯತ್ ಗಂಗಾವತಿಯವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಾಜಿ ದೇವದಾಸಿ ಮಹಿಳೆಯರಿಗಾಗಿ ವಿಶೇಷ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ತಾಲೂಕು ಪಂಚಾಯತ್ ಮಂಥನ ಸಭಾಂಗಣದಲ್ಲಿ ಮಂಗಳವಾರದಂದು ಉದ್ಘಾಟಿಸಿ ಮಾತನಾಡಿದರು. ದೇವರ ಹೆಸರಿನಲ್ಲಿ ಮಹಿಳೆಯರನ್ನು ದೇವದಾಸಿಯನ್ನಾಗಿ ಮಾಡುವುದು ಅಕ್ಷಮ್ಯ ಅಪರಾಧವಾಗಿದೆ. ಇದು ಹೆಣ್ಣಿನ ಮೇಲಿನ ಶೋಷಣೆಯ ಪ್ರತೀಕವಾಗಿದ್ದು, ಇಂತಹ ಆಚರಣೆಗಳಿಗೆ ಒಳಗಾಗದೆ ಈ ಪದ್ಧತಿಯನ್ನು ತ್ಯಜಿಸಿದಲ್ಲಿ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಮಹಿಳೆಯರಿಗೆ ಕಲ್ಪಿಸಿದೆ. ಅವುಗಳ ಸದುಪಯೋಗವನ್ನು ಪಡೆದುಕೊಂಡು ಸಾಮಾನ್ಯ ಮಹಿಳೆಯರಂತೆ ಜೀವನ ರೂಪಿಸಿಕೊಳ್ಳಲು ಮುಂದಾಗಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕ ನಿಜಾಮುದ್ದೀನ್, ನ್ಯಾಯವಾದಿ ರಾಜೇಶ್ವರಿ, ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಸಹಾಯಕ ಪ್ರಸನ್ನ, ಶರಣಮ್ಮ, ಪುಷ್ಪ ಸೇರಿದಂತೆ ಸಾಕಷ್ಟು ಮಾಜಿ ದೇವದಾಸಿಯರು ಪಾಲ್ಗೊಂಡು ಕಾನೂನು ಅರಿವು ಪಡೆದುಕೊಂಡರು. ದೇವದಾಸಿ ಮಹಿಳೆಯರಿಗೆ ವಿಶೇಷ ಕಾನೂನು ಅರಿವು ಕುರಿತು ನಮ್ಮ ಉಪನ್ಯಾಸಕರಾಗಿ ನಮ್ಮ ರಾಜೇಶ್ವರಿ ಮೇಡಮ್ ಅವರು ಬಂದಿದ್ದಾರೆ. ಅವ್ರ ಬಗ್ಗೆ ಅವರು ಮಾತಾಡ್ತಾರೆ. ಅದರ ಮುಂಚಿತವಾಗಿ ಇವತ್ತು ತಾಯಿ ಮಹಿಳೆಯರು ಒಂದು ಈ ದೇಶದ ಆಸ್ತಿ, ಒಂದು ಶಕ್ತಿ. ಮಹಿಳೆಯರಿದ್ದರೆ ಎಲ್ಲ ಒಂದು ಜೀವನ ಸರಳವಾಗಿ ಸಲೀಸಾಗಿ ನಡೀತದೆ. ಕಾರಣ ಇಷ್ಟೇ, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಆಗಲಿ, ಹೈಕೋರ್ಟ್ ಆಗಲಿ ಮತ್ತು ನ್ಯಾಯಾಲಯದಲ್ಲಿ ಕೂಡ ಮಹಿಳೆಯರಿಗೆ ವಿಶೇಷವಾದಂತಹ ಒಂದು ಸ್ಥಾನಮಾನ ನೀಡಿದೆ. ಕಾರಣ ಇಷ್ಟೇ, ತಾಯಿ ಎಲ್ಲದನ್ನು ಸಹಿಸ್ತಾಳೆ. ಕಾರಣ ಇವತ್ತು ತಾಯಿಯನ್ನು ನಮ್ಮ ಭಾರತ ದೇಶಕ್ಕೆ ಹೋಲಿಸ್ತೇವೆ. ಯಾಕಂತ ಕೇಳಿದ್ರೆ ನಮ್ಮ ಭಾರತ ದೇಶವನ್ನು ನಾವು ಭಾರತ ಮಾತೆ ಅಂತ ಕರಿತೀವಿ. ಅಲ್ಲಿ ಕೂಡ ನಾವು ತಾಯಿಗೆ ವಿಶೇಷವಾದಂತಹ ಸ್ಥಾನಮಾನ ಕೊಟ್ಟಿವಿ. ಮತ್ತು ಗಂಗೆ, ಪವಿತ್ರವಾಗಿರ್ತಕ್ಕಂಥ ನೀರಿಗೆ ಕೂಡ ಗಂಗೆ ಮಾತಾ ಅಂತ ನಾವು ಕರಿತೇವೆ. ಯಾಕಂದ್ರೆ ಅಲ್ಲೂ ಕೂಡ ತಾಯಿಗೆ ವಿಶೇಷವಾದ ಒಂದು ಸ್ಥಾನವನ್ನು ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಈ ಭೂಮಿ ಕೂಡ ನಾವು ಭೂಮಿ ತಾಯಿ ಅಂತ ಕರಿತೇವೆ. ಇದು ಕೂಡ ನಾವು ತಾಯಿಗೆ ವಿಶೇಷವಾದಂತಹ ಸ್ಥಾನವನ್ನು ಕೊಟ್ಟಿದ್ದೇವೆ. ಯಾಕಂತ ಕೇಳಿದ್ರೆ ಈ ತಾಯಿ ನಮ್ಮ ದೇಶದ ಆಸ್ತಿ. ಈ ತಾಯಿಯಿಂದ ಎಲ್ಲವನ್ನೂ ನಾವು ನೋಡ್ತೇವೆ. ಈಗ ಹುಟ್ಟಿನಿಂದ ಸಾವಿನವರೆಗೂ ಕೂಡ ಒಂದು ಮಗ ಜನನ ಆದ್ರೆ ಕೂಡ ಯಾವ ತಂದೆಯಿಂದ ಅದನ್ನು ಬಳಸಕ್ ಸಾಧ್ಯ ಇಲ್ಲ, ಒಂದು ತಾಯಿಯಿಂದ ಮಾತ್ರ ಸಾಧ್ಯ. ಅದಕ್ಕೆ ತಾಯಿಗೆ ಇವತ್ತು ನಾವು ವಿಶೇಷವಾಗಿ ಒಂದು ಮಹಿಳಾ ದಿನಾಚರಣೆಯಾಗಿ ಮಗದೊಮ್ಮೆ ನಾನು ಮಹಿಳೆಯರಿಗೆ ವಿಶೇಷವಾಗಿ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೇನೆ. ಯಾಕಂದ್ರೆ ಯಾವ ದೇಶದಲ್ಲೂ ಕೂಡ ತಾಯಿಗೆ ವಿಶೇಷವಾದಂತಹ ಸ್ಥಾನಮಾನ ಇಲ್ಲ, ಮಹಿಳೆಯರಿಗೆ ವಿಶೇಷವಾದಂತಹ ಸ್ಥಾನಮಾನ ಇಲ್ಲ. ಎಲ್ಲರೂ ಈಕ್ವಲ್ ಆಗಿ ನಡೆಯುವಂತ ದೇಶ. ಆದ್ರೆ ನಮ್ಮ ದೇಶದಲ್ಲಿ ಮಾತ್ರ ಮಹಿಳೆಯರಿಗೆ ನಾವು ಅವ್ರದೇ ಆದ ಒಂದು ಸ್ಥಾನಮಾನ ಕೊಟ್ಟಿವಿ. ಅದಕ್ಕೆ ಆ ಮಹಿಳೆಯನ್ನು ಎಷ್ಟು ನೆನೆದ್ರು ನಾವು ಸಾಲದು. ಅದಕ್ಕೆ ಇವತ್ತು ತಮಗೆ ಮಾಜಿ ದೇವದಾಸಿ ಮಹಿಳೆಯರಿಗೆ ವಿಶೇಷ ಕಾನೂನು ಅಡಿಯಲ್ಲಿ ಯಾವ ಸವಲತ್ತಿದೆ, ವಿಶೇಷ ಏನೇನು ತಮಗೆ ಸಹಾಯಧನ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ರಾಜೇಶ್ವರಿ ಮೇಡಮ್ ಅವರು ಕೂಡ ಹೇಳಿದ್ದಾರೆ. ಅದನ್ನು ತಾವೆಲ್ಲರೂ ಆ ಒಂದು ಈ ಅಸ್ಪೃಶ್ಯತೆ ಮತ್ತು ದೇವದಾಸಿ ನಿರ್ಮೂಲನೆ ಮಾಡಬೇಕು ಅನ್ನುವಂತ ಒಂದು ಕಾನೂನು ಕೂಡ ಈಗಾಗಲೇ ನಮ್ಮ ದೇಶದಲ್ಲಿ ನಾವು ತಂದಿದ್ದೀವಿ. ಆ ಒಂದು ಹಳೆಯ ಪದ್ಧತಿಗಳು ಹೋಗ್ಬೇಕು. ಯಾಕಂದ್ರೆ ಎಲ್ಲರೂ ನಾವು ಸಬಲರಾಗಿದ್ದೀವಿ. ಮಹಿಳೆಯರು ಕೂಡ ದುಡಿಮೆಯಲ್ಲಿ ಕೂಡ ಹಾಕಿದೆ ಆದ ಒಂದು ಸ್ಥಾನಮಾನ ಕೂಡ ಇವತ್ತು ನಮ್ಮ ದೇಶದಲ್ಲಿದೆ. ಯಾಕಂದ್ರೆ ರಾಜಕೀಯದಲ್ಲಿ ಕೂಡ, ಈಗ ಸಾಮಾಜಿಕದಲ್ಲಿ ಕೂಡ, ಆರ್ಥಿಕವಾಗಿ ಕೂಡ ಮಹಿಳೆಯರು ಬಹಳಷ್ಟು ಸಬಲರಿದ್ದಾರೆ. ಮಹಿಳೆಯರು ಸಾಕಷ್ಟು ದುಡಿಮೆಯಲ್ಲಿ ಇದ್ದಾರೆ. ಮಹಿಳೆಯರಿಗೆ ತಮ್ಮದೇ ಆದ ಒಂದು ಶಕ್ತಿ ಇದೆ.
ಆ ಶಕ್ತಿ ಉಳಿಸಬೇಕು, ಬೆಳೆಸಬೇಕಂದ್ರೆ ಈ ಅಸ್ಪೃಶ್ಯತೆ ಮತ್ತು ದೇವದಾಸಿ ನಿರ್ಮೂಲನ ಪದ್ಧತಿ, ದೇವದಾಸಿ ನಿರ್ಮೂಲನೆ ಆಗ್ಲೇಬೇಕು. ಆದ ಕಾರಣ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಮಹಿಳೆಯರು ಕೂಡ ಅವರದೇ ಆದ ಒಂದು ಸ್ಥಾನಮಾನ, ಸೌಲಭ್ಯ ಇದೆ, ಹಕ್ಕುಗಳಿದೆ. ಆ ಹಕ್ಕನ್ನು ಕುರಿತು ನಮ್ಮ ರಾಜೇಶ್ವರಿ ಮೇಡಮ್ ಮಾತಾಡ್ತಾರೆ. ಆದ ಕಾರಣ ನನಗೆ ಒಂದು ಇದು ಸುಮ್ಮನೆ ಹೇಳಿದ್ದಲ್ಲ, ಬೇಕಾದ್ರೆ ನೀವು ಆಲೋಚನೆ ಮಾಡಿಕೊಳ್ಳಿ. ತನ್ನ ಬಳಿಯಿಂದ ಬಂದಿರತಕ್ಕಂಥ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ನೋಡ್ತಕ್ಕಂಥ ದೃಷ್ಟಿಕೋನ ಬೇರೆ, ಹೆಣ್ಣು ಮಕ್ಕಳಿಗೆ ನೋಡ್ತಕ್ಕಂಥ ದೃಷ್ಟಿಕೋನ ಬೇರೆ. ಕೊಡ್ತಕ್ಕಂಥ ಹಾಲನ್ನ ಗಂಡು ಹುಡುಗ 2 ವರ್ಷ 3 ವರ್ಷ ತನಕ ಕೊಡ್ತಕ್ಕಂಥ ತಾಯಿ ಹೆಣ್ಣು ಹುಡುಗಿಗೆ 1 ವರ್ಷಕ್ಕೆ ನಿರ್ದೇಶಿಸ್ಬಿಡ್ತಾರೆ, 6 ತಿಂಗಳು ನಿರ್ದೇಶಿಸ್ಬಿಡ್ತಾರೆ. ಕಾರಣ ಏನಿರ್ಬೋದು? ಒಂದು ಹೆಣ್ಣು ಮತ್ತು ಗಂಡು ಮಗ ಇತ್ತು ಒಂದು ಮನೆಗೆ ಇತ್ತಂದ್ರೆ ಗಂಡು ಹುಡುಗಿ ಏನಾದ್ರು ಸ್ವಲ್ಪ ಆಗಲ್ಲ ಕೃಷಿಕೊಂಡ್ಬಿಡ್ತಾರೆ, ಡಾಕ್ಟರ್ಗೆ ಹೋಗ್ತಾರೆ, ಆಸ್ಪತ್ರೆ ಹೋಗ್ತಾರೆ, ಕರ್ಕೊಂಡು ಹೋಗ್ತಾರೆ. ಆದ್ರೆ ಹೆಣ್ಣುಡಿಗೆ ಆದ್ರೂ ಅಲ್ಲೇ ಮನೆಯಾಗ ಒಂದು ಅಮೃತಾಂಜಿ ಹಚ್ಚೋದು ಅಥವಾ ಕಷಾಯ ಮಾಡಿಕೊಡೋದು ಇದ್ರ ಮೇಲೆ ಮುಗಿಸ್ಬಿಡ್ತಾವೆ. ಯಾಕೆ ನಾವು ಯಾಕೆ ಭೇದ ನಮ್ಮ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ನಾವು ಯಾಕೆ ಭೇದ ಮಾಡ್ತೀವಿ? ಇದು ನಾವು ಗಂಭೀರವಾಗಿ ಆಲೋಚನೆ ಮಾಡ್ಬೇಕಂತ. ಇದು ನಾವು ನಮ್ಮ ಮನ ಪರಿವರ್ತನೆ ಮಾಡ್ಕೋಬೇಕಾಗಿದೆ. ಒಬ್ಬ ಯಾಕೆ ಹೆಣ್ಣಿಗೆ ಯಾಕಂತೀವಿ? ಇವತ್ತು ನಿಮ್ಗೊಂದು ಆಶ್ಚರ್ಯ ಆಗ್ಬೋದು. ಈಗ ಹೆಣ್ಣು ಭ್ರೂಣ ಹತ್ಯೆ ಆಗ್ತವೆ. ಭ್ರೂಣ ಹತ್ಯೆ ಅಂದ್ರೆ ಮಗು ಹೆಣ್ಣು ಭೂಮಿಗೆ ಬರೋಕ್ಕಿಂತ ಮುಂಚೆನೇ ನಾವು ಸಾಯಿಸಿಬಿಡ್ತೀವಿ ನಾವು. ಅದು ಹೆಣ್ಣು ಬಂದ್ರೆ ಮತ್ತೆ ನಮಗೆ ಎಲ್ಲಿ ಹುಣ್ಣು ಆಗ್ತದೋ ಅಥವಾ ನಮ್ಗೆ ಅಡೆತಡೆ ಆಗ್ತದೆ ಅದು ಬರ್ಲಕ್ಕ ಬಿಡೋದು. ಇದು ತೆಲಂಗಾಣದೊಳಗ ಮತ್ತು ಆಂಧ್ರ ಪ್ರದೇಶದೊಳಗ ಇದನ್ನ ಸಂತಾನ ಭ್ರೂಣ ಪರೀಕ್ಷೆ ಮಾಡ್ತಾರೆ ಅಂತ ಸಂತೆಗಳನ್ನು ಪರೀಕ್ಷೆ ಮಾಡ್ತಾರಂತ. ಅಲ್ಲೇ ಟೆಸ್ಟ್ ಮಾಡೋದು. ಇಷ್ಟೆಲ್ಲ ಸರ್ಕಾರ ನಿರ್ಬಂಧ ಮಾಡೋದ ಎಲ್ಲ ಕಠಿಣ ಕ್ರಮ ತಗೋತದ. ಆದ್ರೂ ಕೂಡ ಹೆಣ್ಣು ಮಗು ಬರಬಾರ್ದು. ಜಾತ್ರೆ ಒಳಗ ಸಂತೆ ಒಳಗ ಅವನ್ನೆಲ್ಲ ಹೆಂಗ ನಾವು ಹಾಕ್ತೀವಿ ಹಂಗ ಅವನ್ನ ಸಂತಾನ ಲಿಂಗ ಪತ್ತೆ ಬಳಸ್ಕೊಂಡು ಇದು ಮಾಡ್ತಕ್ಕಂಥ. ಇದು ನಾವು ಆಲೋಚನೆ ಮಾಡ್ತಕ್ಕಂಥದ್ದು. ಹೆಣ್ಣು ಮಗು ಬರೋದನ್ನ ಭೂಮಿಗೆ ವಿಚಾರ ಮಾಡಿದ್ರೆ ಮುಂದೆ ಇದು ಜಗತ್ತು ನಡಿಬೇಕು. ಹೆಣ್ಣು ಮತ್ತು ಗಂಡು ಎರಡೂ ಒಂದು ರಥದ 2 ಚಕ್ರ ಇದ್ದಾಗ ನಾವು ತಾಯಂದ್ರು ನಾವು ತಿಳ್ಕೊಬೇಕಾಗ್ತೀವಿ. ನಮ್ಮ ಮಕ್ಕಳಿಗೆ ಇಬ್ಬರನ್ನು ಸಮಾನವಾಗಿ ಬೆಳೆಸ್ಬೇಕು, ಸಮಾನವಾಗಿ ಓದಿಸ್ಬೇಕು. ಒಂದು ಏನಂದ್ರೆ ಮುಖ್ಯವಾಗಿ ನಾವು ತಿಳ್ಬೇಕಾಗಿದ್ದು, ಹಣ ಕೊಟ್ಟರೆ ಭಾಳ ಸಿಗೋದಿಲ್ಲ. ಅದು ಮುಖ್ಯವಾಗಿ ಮನುಷ್ಯನ ಶಿಕ್ಷಣ ಕೊಡ್ಬೇಕು. ಅದು ಪರಂಪರೆಯಿಂದ ಬೆಳಕಕ್ಕೆ ಬರ್ತದೆ. ಒಂದು ಮಗುಗೆ ಶಿಕ್ಷಣ ಕೊಟ್ಟಿದ್ರೆ, ಜ್ಞಾನ ಕೊಟ್ವಿ ಅಂದ್ರೆ ಅದು ನಾಶ ಆಗೋದಿಲ್ಲ, ಅದು ಬೆಂಕಿ ಸುಳ್ಳೋದಿಲ್ಲ, ನೀರು ನೆನೆಸಂಗಿಲ್ಲ, ಕಾಳು ಮಾಡ್ಕೊಂಡು ಹೋಗೋದಿಲ್ಲ, ಅಂತಂದ್ರೆ ಪಾಲು ಕೇಳೋದಿಲ್ಲ. ಮನುಷ್ಯನ ಬುದ್ಧಿವಂತ ಮಾಡಿದಂದ್ರೆ ಅದು ಶಾಶ್ವತ ಆಗ್ತದೆ. ಅದು ಖರ್ಚು ಮಾಡ್ದಂಗೆ ಹೆಚ್ಚಾಕಂತ ಹೋಗ್ತದೆ. ಹಣ ಆಗಲಿ ಬಂಗಾರ ಖರ್ಚು ಮಾಡೋದು ಕಡಿಮೆ ಆಕಂತ ಹೋಗ್ತದೆ. ಆದ್ರೆ ಮನುಷ್ಯನ ಬುದ್ಧಿವಂತಿಕೆ, ತಿಳುವಳಿಕೆ, ಜ್ಞಾನ ಶಾಲೆ ಕಳಿಸಿದ್ರೆ ಅದು ಇನ್ನೂ ಹೆಚ್ಚಿಗೆ ಬೆಳಕಕ್ಕೆ ಹೋಗ್ತದೆ. ಅಂತಂದ್ರೆ ಪಾಲು ಕೇಳೋದಿಲ್ಲ ಅಂದಾಗ ಅದ್ರ ಖರ್ಚು ಮಾಡಿದಷ್ಟು ಅದು ಜ್ಞಾನ ಬೆಳಕಕ್ಕೆ ಹೋಗ್ತದೆ ಮನುಷ್ಯನಲ್ಲಿ. ಹಾಗಾಗಿ ತಮ್ಮೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರೋದಕ್ಕೆ ಬಯಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾವು ಮಹಿಳೆಯರು ಅಂತಿದ್ದಂಗೆ ಒಂದು ಪೂಜ್ಯನೀಯ ಸ್ಥಾನದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಾವು ನೋಡ್ಕೊಂಡ್ ಬಂದಿದ್ವಿ. ಅದಕ್ಕೆ ಹೇಳ್ತೀವಿ, ಯತ್ರ ನಾರೀಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ನಾರಿಯರನ್ನು ಪೂಜಿಸಲ್ಪಡುತ್ತದೆಯೋ ಅಲ್ಲಿ ದೇವತೆಗಳು ಬಂದು ನಿಲ್ಲಿಸ್ತಾರೆ. ಅಂತಹ ಒಂದು ಪವಿತ್ರ ಭೂಮಿಯಲ್ಲಿ ನಾವೆಲ್ಲ ಹುಟ್ಟಿರ್ತಕ್ಕಂಥರು ನಿಜವಾಗ್ಲೂ ನಮ್ಮ ಪೂರ್ವ ಜನ್ಮದ ಪುಣ್ಯ ಸುಕೃತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಭಾವಿಸಿದ್ದೇನೆ. ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ, ಅದು ವಿಶೇಷವಾಗಿರ್ತಕ್ಕಂಥ ದೇವದಾಸಿಯರ ಒಂದು ಮಹಿಳೆಯರ ದಿನಾಚರಣೆ ಅಂತ ಹೇಳಿ ನೋಡ್ತಾ ಇದ್ವಿ. ಬಹಳ ಈ ರೀತಿ ಒಂದು ಕಾರ್ಯಕ್ರಮ ನಾನು ಸುಮಾರು ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೀನಿ. ಅದ್ಭುತವಾಗಿರ್ತಕ್ಕಂಥದ್ದು ನಮ್ಮ ತಾಲೂಕು ಪಂಚಾಯತಿ ಮಂಥನದಲ್ಲಿರ್ತಕ್ಕಂಥದ್ದು ಬಹಳ ಮತ್ತು ಹೆಮ್ಮೆ ಮತ್ತು ಸಂತೋಷ ಆಗಿದೆ. ಯಾಕಂದ್ರೆ ನೀವೆಲ್ಲ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಒಂದ್ ಕಡೆ ದುಃಖ ಆಗುತ್ತೆ, ಒಂದ್ ಕಡೆ ಏನಪ್ಪ ಇದು ಇನ್ನೂ ನಾವು ಈ ಮಟ್ಟದಲ್ಲಿ ಇದ್ದೀವ ಅನ್ನೋ ಒಂದು ಭಾವನೆ ಬರುತ್ತೆ. ಕಾರಣ ಇಷ್ಟೇ, ದೇವದಾಸಿ ಈ ಶಬ್ದನೇ ತಿಳಿಸುತ್ತೆ. ದೇವ ದಾಸಿ, ದಾಸಿ ಅಂದ್ರೆ ಸೇವಕರು ಅಂತ ಅರ್ಥ. ಸುಮಾರು 6ನೇ ಶತಮಾನದಲ್ಲಿ ಈ ಒಂದು ಪದ್ಧತಿ ಜಾರಿಯಲ್ಲಿತ್ತು. ಆಗ ಚೋಳರು ನಮ್ಮ ದಕ್ಷಿಣ ಭಾರತವನ್ನ ಆಳ್ವಿಕೆ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಈ ದೇವದಾಸಿ ಪದ್ಧತಿ ಜಾರಿಗೆ ಬಂತು. ಆಗ ಜಾರಿಗೆ ಬಂದಾಗ ನೀವಿದಿರಲ್ಲ, ಈ ರೀತಿ ಇರಲಿಲ್ಲ. ಈಗಿನ ಜನರ ದೇವದಾಸಿಯ ಮನಸ್ಥಿತಿ ಇತ್ತಲ್ಲ, ಆ ಮನಸ್ಥಿತಿ ಆಗಿನ ಜನಗಳಿಗೆ ಇರಲಿಲ್ಲ. ಏನಾಗ್ತಿತ್ತು ಅಂತಂದ್ರೆ, ಆಗಿನಲ್ಲಿರ್ತಕ್ಕಂಥ ಚೋಳ ರಾಜ ಮನೆತನದವರು ಏನ್ ಮಾಡಿದ್ರು, ದೇವದಾಸರಿ ಅಂದಾಗ ಅಲ್ಲಿ ಅನೇಕ ದೇವಾಲಯಗಳನ್ನು ಕಟ್ಟಿಸಿದ್ರು. ಆ ದೇವಾಲಯಗಳನ್ನು ಕಟ್ಟಿಸಿದಾಗ ಆ ದೇವಸ್ಥಾನಗಳ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕಾಗಿ
ಅಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ, ಅಂದರೆ ಅವರು ಕೇವಲ 6 ವರ್ಷ 7 ವರ್ಷ ಹೆಣ್ಣು ಹುಡುಗಿಯರನ್ನ ದೇವದಾಸಿಯರಿಗೆ, ಅಂದರೆ ಆ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ರು. ಇವರು ಇನ್ನು ಮುಂದೆ ನಿಮ್ಮ ದೇವಸ್ಥಾನದಲ್ಲಿ ನಿನ್ನ ದಾಸಿಯಾಗಿ, ಅಂದರೆ ನಾವು ಹೇಳ್ತೀವಿ ನಿನ್ನ ಹೆಂಡತಿಯಾಗಿ, ಅಂದರೆ ದೇವರಿಗೆ ಪತಿಯಾಗಿ ಆಕೆ ಪತ್ನಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಕೃತ್ಯವನ್ನ, ಕೆಲಸವನ್ನ ಈ ಮಗಳು ಮಾಡ್ತಾಳೆ ಅಂತ ಹೇಳಿ. ಆಗ ಅಂತ ಹೆಣ್ಣು ಮಕ್ಕಳನ್ನ ದೇವತೆಯ ಸ್ಥಾನಗಳಲ್ಲಿ ಇಟ್ಟು ಆಗಿನ ಜನರು ನೋಡ್ತಾ ಇದ್ರು. ಈಗಿನ ಜನರು ನೋಡ್ತಕ್ಕಂಥ ಕಾಮದ ದೃಷ್ಟಿಯಿಂದಲ್ಲ, ದೇವತೆಯ ದೃಷ್ಟಿಯಿಂದ ಆಗಿನ ಜನರು ನಿಮ್ಮನ್ನ ನೋಡ್ತಾ ಇದ್ರು. ಬಹಳ ನಾವು ಖುಷಿ ಅನಿಸ್ತಾ ಇತ್ತು ಅವಾಗ. ಯಾಕೆಂದ್ರೆ ಅವ್ರು ಏನ್ ಮಾಡ್ತಾ ಇದ್ರು, ಬೆಳಗ್ಗೆ ಎಲ್ಲ ದೇವಸ್ಥಾನಗಳನ್ನ ಸ್ವಚ್ಛ ಮಾಡೋದು, ದೇವರಿಗೆ ಹೂಗಳನ್ನ ತರ್ತಕ್ಕಂಥದ್ದು, ದೇವರಿಗೆ ನೀರನ್ನ ತರ್ತಕ್ಕಂಥದ್ದು, ಅಭಿಷೇಕಕ್ಕೆಲ್ಲ ಅಣೆ ಮಾಡ್ತಕ್ಕಂಥದ್ದು, ಇಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನ ಆ ಮಕ್ಕಳು ಮಾಡ್ತಾ ಇದ್ರು. ಆಗಿನ ದೇವದಾಸಿಯರು ಮಾಡ್ತಾ ಇದ್ರು. ತದನಂತರ ಸಂಜೆ ಆದ್ರೂ ಸಾಕು, ಸುಂದರವಾಗಿ ರೆಡಿಯಾಗಿ ಹೂ ಮುಡ್ಕೊಂಡು ಊರಲ್ಲೆಲ್ಲ ಒಂದು ರೌಂಡು ಹಾಡುಗಳನ್ನ ಹಾಡ್ತಾ, ಕೀರ್ತನೆಗಳನ್ನ ಹಾಡುತ್ತಾ, ನೃತ್ಯವನ್ನು ಮಾಡುತ್ತಾ ಬರ್ತಾ ಇದ್ರು. ಹಾಗೆ ಹೇಳ್ತಾ ಇದ್ರು, ಆ ದೇವತೆಗಳೇ ಲಕ್ಷ್ಮಿಯ ರೂಪದಲ್ಲಿ ನಮ್ಮ ಓಣಿಗಳಲ್ಲಿ ಬರ್ತಾ ಇದ್ದಾರೆ, ಇವರ ಆಶೀರ್ವಾದ ನಮ್ಗೆಲ್ಲ ಆಗ್ತಾ ಇದೆ ಅಂತ ಹೇಳಿ ಬಹಳ ಹೆಮ್ಮೆ ಪಡ್ತಾ ಇದ್ರು. ಅಷ್ಟೇ ಗೌರವದಿಂದ ನಿಮ್ಮನ್ನೆಲ್ಲ ಕಾಣ್ತಾ ಇದ್ರು. ಅಷ್ಟೇ ಅಲ್ಲ, ಜೊತೆಗೆ ಏನ್ ಮಾಡ್ತಿದ್ರು, ಏನೇ ಒಂದು ಅವ್ರ ಮನೆಯಲ್ಲಿ ಕಾರ್ಯಗಳಾಗಬೇಕಾದ್ರೆ, ಮಂಗಳಕರವಾದ ಕಾರ್ಯಗಳಾಗಬೇಕಾದ್ರೆ ಪ್ರಥಮವಾಗಿ ನಿಮ್ಮಗಳನ್ನ ಕರೀತಾ ಇದ್ರು. ದೇವದಾಸಿಯರನ್ನ ಕರೆದು ಅವರಿಗೆ ಆರತಿ ಮಾಡಿ, ವಿಶೇಷವಾಗಿರ್ತಕ್ಕಂಥ ಆದ್ಯತೆಯನ್ನು ಕೊಟ್ಟು ಅವರಿಗೆ ಸನ್ಮಾನ ಮಾಡಿ, ಬಟ್ಟೆಗಳನ್ನು ಕೊಡ್ತಕ್ಕಂಥದ್ದು, ಬಂಗಾರದ ಒಡವೆಗಳನ್ನ ಕೊಡ್ತಕ್ಕಂಥದ್ದು, ಎಷ್ಟೋ ಜನರಿಗೆ ತಮ್ಮ ಜಾಗಗಳನ್ನ, ಭೂಮಿಗಳನ್ನ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಯಾಕೆಂದ್ರೆ ನಿಮ್ಮನ್ನ ಆ ದೇವರ ಪೂಜೆಯನ್ನು ಮಾಡ್ತಕ್ಕಂಥ ದೇವಿ ಸ್ವರೂಪಗಳು, ಈಕೆ ದೇವತೆ ಅನ್ನೋ ದೃಷ್ಟಿಯಿಂದ. ಹಾಗಾಗಿ ಆಗಿನ ಜನರಿಗೆ ಏನಾಯ್ತು, ಮೈ ಮೇಲೆಲ್ಲ ಬಂಗಾರ, ಬೆಳ್ಳಿ, ವಜ್ರ, ಒಡವೆ, ಆಸ್ತಿ, ಬಹಳ ದೃಢಪಣೆಯಿಂದ ವೈಭವವಾಗಿರ್ತಕ್ಕಂಥ ಜೀವನವನ್ನ ನಡೆಸ್ಕೊಂಡು ಬಂದ್ರು.